ಬಸವಣ್ಣನವರನ್ನು ಕ್ರಾಂತಿಯೋಗಿ ಎಂದು ಕರೆಯುವುದೇಕೆ? ಕಲ್ಯಾಣ ಕ್ರಾಂತಿ ಜಾತಿಯ ತಾರತಮ್ಯದ ವಿರುದ್ಧ, ಸಂಪ್ರದಾಯಗಳ ಹೇರಿಕೆಯ ವಿರುದ್ಧ, ಆಡಳಿತಗಾರರ ದಬ್ಬಾಳಿಕೆ ವಿರುದ್ಧ ನಡೆದ ಕ್ರಾಂತಿಯೇ ಆಗಿತ್ತು. ಈ ಕ್ರಾಂತಿಗೆ ನಾಂದಿ ಹಾಡಿದ ಬಸವಣ್ಣನವರನ್ನು ಕ್ರಾಂತಿಯೋಗಿ ಎಂದು ಕರೆಯುವುದರಲ್ಲಿ ಅಚ್ಚರಿಯೇನಿದೆ? 12ನೇ ಶತಮಾನ ಜಾತಿ ಮತ್ತು ಲಿಂಗ ತಾರತಮ್ಯಗಳ ತಾಂಡವಾಡುತ್ತಿದ್ದ ಕಾಲ. ಈ ಸಂಕೀರ್ಣ ಘಟ್ಟದಲ್ಲಿ ಕನ್ನಡದ ನೆಲದಲ್ಲಿ ಹುಟ್ಟಿ ಮಹತ್ತರ ಕ್ರಾಂತಿಗೆ ನಾಂದಿ ಹಾಡಿದ ಶ್ರೇಯ ಬಸವಣ್ಣನವರಿಗೆ ಸಲ್ಲುತ್ತದೆ. ಬಸವಣ್ಣ ಬಾಲ್ಯದಲ್ಲಿಯೇ ಬಂಡಾಯದ ಎಲ್ಲ ಲಕ್ಷಣವನ್ನು ತೋರ್ಪಡಿಸಿದ್ದರು. ತಮ್ಮ ಉಪನಯನದ ಸಂದರ್ಭದಲ್ಲಿ ಅಕ್ಕ ನಾಗಮ್ಮನಿಗೆ ಜನಿವಾರ ಏಕಿಲ್ಲ ಎಂಬ ಪ್ರಶ್ನೆಯನ್ನು ಮುಂದಿಟ್ಟ ಬಸವಣ್ಣ ಅಲ್ಲಿಂದ ಮುಂದೆ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ದಾರಿಯನ್ನು ಕಟೆಯುತ್ತಾ ಸಾಗಿದರು. ಬಸವಣ್ಣನವರು ಕಂಡುಕೊಂಡ ಧರ್ಮ ಕಾಯಕ ಧರ್ಮ, ದಾಸೋಹವೇ ಅದರ ಮುಖ್ಯ ನೇಮ. ಸಮಾನತೆ ಆಚಾರ ಬಸವಣ್ಣ ಕಟ್ಟಿಕೊಟ್ಟದ್ದು ಜನಸಾಮಾನ್ಯರ ಧರ್ಮವನ್ನು ಸಂಪ್ರದಾಯಗಳ ಹೆಸರಿನಲ್ಲಿ ಶೋಷಣೆಗೆ ಒಳಗಾಗುತ್ತಿದ್ದ ಸಮುದಾಯಗಳು ಮತ್ತು ಮಹಿಳೆಯರ ಕಾಯಕ ಜೀವಿಗಳು ಬಸವಣ್ಣನ ಚಿಂತೆಯ ಕೇಂದ್ರವಾಗಿದ್ದರು. ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳನ್ನು ಸಂಘಟಿಸಿ ಪಡೆದ ಸಾಮುದಾಯಿಕ ಶಕ್ತಿಯಿಂದ ಬಸವಣ್ಣ ಪರ್ಯಾಯ ಸಮಾಜವನ್ನೇ ಕಟ್ಟಿದರು. ಈ ಪರ್ಯಾಯ ಸಮಾಜ ಶರಣು ಶರಣೆಯರ ಒಗ್ಗೂಡಿ ನಡೆಸಿದ ಕಲ್ಯಾಣ ಕ್ರಾಂತಿ ಒಂದು ಐತಿಹಾಸಿಕ ಕ್ರಾಂತಿ. ಬಸವಣ್ಣನವರು ಹಾಕಿಕೊಟ್ಟ ಚಿಂತನೆಯ ದಾರಿಯಲ್ಲಿ ನಡೆದ ಚಮ್ಮಾರ, ಹರಳಯ್ಯ ಮತ್ತು ಬ್ರಾಹ್ಮಣ ಮಧುವರಸರು ತಮ್ಮ ಮಕ್ಕಳ ಮದುವೆ ಮಾಡಿಸಿ ಅಂತರ್ಜಾತೀಯ ಮದುವೆಗೆ ಮುನ್ನಡೆ ಬರೆಯುತ್ತಾರೆ. ಅವರು ಈ ನಡೆ ಸುತ್ತಲಿನ ಕುತ್ಸಿತ ಸಮಾಜದ ತಲೆ ಕೆಡಿಸಿ ಬಿಜ್ಜಳ ರಾಜನ ಕಿವಿಗೆ ಚುಚ್ಚುವಂತೆ ಮಾಡುತ್ತದೆ. ಅವರ ವಿಕೃತಿಗೆ ಹರಳಯ್ಯ ಮಧುವರಸರು ಶಿಕ್ಷೆ ಅನುಭವಿಸಿ ಜೀವ ತೆತ್ತು ಹುತಾತ್ಮರಾಗುತ್ತಾರೆ. ಇದರ ವಿರುದ್ಧ ದಂಗೆ ಎದ್ದ ಶರಣರ ದಂಡು ಬಿಜ್ಜಳನ ಮೇಲೇರಿ ಹೋಗುತ್ತದೆ. ಬಿಜ್ಜಳನ ಹತ್ಯೆಯೂ ಆಗುತ್ತದೆ. ಈ ಒಟ್ಟು ದಂಗೆ ಜಾತಿಯ ತಾರತಮ್ಯದ ವಿರುದ್ಧ, ಸಂಪ್ರದಾಯಗಳ ಹೇರಿಕೆಯ ವಿರುದ್ಧ, ಆಡಳಿತಗಾರರ ದಬ್ಬಾಳಿಕೆ ವಿರುದ್ಧ ನಡೆದ ಕ್ರಾಂತಿಯೇ ಆಗಿದೆ. ಈ ಕ್ರಾಂತಿಗೆ ನಾಂದಿ ಹಾಡಿದ ಬಸವಣ್ಣನವರನ್ನು ಕ್ರಾಂತಿಯೋಗಿ ಎಂದು ಕರೆಯುವುದರಲ್ಲಿ ಅಚ್ಚರಿಯೇನಿದೆ? ಇನ್ನು ತಮ್ಮ ಚಿಂತನೆ ಧಾರೆಯನ್ನು ಹಂಚಿಕೊಳ್ಳಲು ಕೂಡ ಬಸವಣ್ಣ ಆರಿಸಿದ್ದು ಕೂಡ ಕ್ರಾಂತಿ ಮಾರ್ಗವನ್ನೇ. ಸಸಂಸ್ಕೃತಕ್ಕೆ ಸೀಮಿತ ಎಂಬಂತಾಗಿದ್ದ ಗಹನ ಆಧ್ಯಾತ್ಮಿಕ ತತ್ವಗಳನ್ನು ಕನ್ನಡದಲ್ಲಿ, ಅದರಲ್ಲೂ ಆಡುನುಡಿಯಲ್ಲಿ ಅತ್ಯಂತ ಸರಳವಾಗಿ ನಿರೂಪಿಸುವ ಮೂಲಕ ಜನಸಾಮಾನ್ಯರಿಗೆ ಅವನ್ನು ತಲುಪಿಸಿದರು. ಇದಕ್ಕಾಗಿ ಅವರು ಅನುಸರಿಸಿದ್ದು ವಚನ ಸಾಹಿತ್ಯ ಪ್ರಕಾರವನ್ನು. ಬಸವಣ್ಣನವರ ಸಂಪರ್ಕಕ್ಕೆ ಬಂದ ಬಹುತೇಕ ಎಲ್ಲ ಶರಣು ಶರಣೆಯರು ವಚನ ರಚನೆಯ ಮೂಲಕ ತಮ್ಮ ತಿಳಿಯನ್ನು ಹಂಚಿಕೊಂಡರು. ಈ ಮೂಲಕ ವಚನಗಳು ಆಧ್ಯಾತ್ಮಿಕ ಲೋಕಕ್ಕೂ ಕನ್ನಡ ಸಾಹಿತ್ಯ ಲೋಕಕ್ಕೂ ಅತ್ಯಮೂಲ್ಯ ಕೊಡುಗೆಗಳಾಗಿ ಪರಿಣಮಿಸಿದವು. ವಿವಿಧ ಕಾಯಕಗಳ ದಲಿತ, ದಮನಿತ ಹಾಗೂ ಮಹಿಳೆಯರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡಿದ ಬಸವಣ್ಣ ಅನುಭವ ಮಂಟಪವನ್ನು ಹುಟ್ಟುಹಾಕಿ ಅಲ್ಲಿ ಪ್ರತಿಯೊಬ್ಬರೂ ತಮ್ಮ ಕಾಣಿಕೆಗಳನ್ನು ಚರ್ಚಿಸುವ ಅವಕಾಶ ಕಲ್ಪಿಸಿದರು. ಕಾಯಕ ಜೀವಿಗಳಿಗೂ ಆಧ್ಯಾತ್ಮಿಕ ಅರಿವು ಪಡೆಯುವ ಹಕ್ಕು ಇದೆ, ಅದನ್ನು ಅನುಭವಿಸುವ ಹಕ್ಕೂ ಇದೆ. ಅವರು ನಡೆಸುವ ಕಾಯಕವೇ ತಪಸ್ಸು. ಆ ತಪಸ್ಸಿನಲ್ಲಿ ಪಡೆದ ಫಲವನ್ನು ಹಂಚಿಕೊಳ್ಳುವುದೇ ಶಾಸ್ತ್ರಾರ್ಥ. ಇದು ಬಸವಣ್ಣನವರು ತೋರಿಸಿಕೊಟ್ಟ ಅತ್ಯಂತ ಸರಳ ಮತ್ತು ಸಹಜ ಮಾರ್ಗವಾಗಿತ್ತು. ಬಸವಣ್ಣನವರು ವಚನಗಳು ರಚಿಸಿದ್ದು ತಮ್ಮ ಅರಿವಿನ ಅಭಿವ್ಯಕ್ತಿಯ ವಿಸ್ತರಣೆಗಾಗಿಯೇ ಹೊರತು ಸಾಹಿತ್ಯ ರಚನೆ ಉದ್ದೇಶದಿಂದಲ್ಲ. ತಮ್ಮ ವಚನಗಳ ಮೂಲಕ ಆಗಿನ ಸಮಾಜದ ಸುಲಭದಲ್ಲಿ ಅರಗಿಸಿಕೊಳ್ಳಲು ಕಷ್ಟವಾಗದಂಥ ಸಂಗತಿಗಳನ್ನು ಸರಾಗವಾಗಿಯೇ ಸಾರಿಸಿದರು ಬಸವಣ್ಣ. ಚೆನ್ನಯ್ಯನ ಮಗನ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರಿಗೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇಬ್ಬರಿಗೂ ಹುಟ್ಟಿದ ಮಗು ನಾನು ಎಂದು ಹೇಳಿಕೊಳ್ಳುವ ಮೂಲಕ ಜಾತಿಯ ತಾರತಮ್ಯವನ್ನು ತೊಡೆದುಹಾಕಲು ಯತ್ನಿಸಿದ ಬಸವಣ್ಣನ ನಡೆಯೇ ಕ್ರಾಂತಿಕಾರವೇ. ಇಲ್ಲಿ ಕೆಳ ಜಾತಿ ಮತ್ತು ದುಡಿಯುವ ಕೆಳ ವರ್ಗಗಳ ಗಂಡು ಹೆಣ್ಣಿನ ಅಸಾಂಪ್ರದಾಯಿಕ ಒಕ್ಕೂಟದಿಂದ ತಾನು ಹುಟ್ಟಿದೆನೆಂದು ಹೇಳಿಕೊಂಡಿದ್ದಾರೆ ಬಸವಣ್ಣ. ಈ ಮೂಲಕ ಜಾತಿ, ವರ್ಗ, ಸಂಪ್ರದಾಯ ಈ ಮೂರು ನೆಲೆಗಳಲ್ಲಿನ ಸಂಕುಚಿತೆಯನ್ನು ಒಂದೇ ಏಟಿಗೆ ಕತ್ತರಿಸಿ ಹಾಕಿದ್ದಾರೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಸರಳವಾಗಿ ಹೇಳಬೇಕೆಂದರೆ ಬಸವಣ್ಣನ ಒಟ್ಟು ಬದುಕೇ ಒಂದು ಕ್ರಾಂತಿ.
ಏಕಕಾಲಕ್ಕೆ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಶಕ್ತಿಯಾಗಿ ಬೆಳೆದ ಬಸವಣ್ಣ ಈ ನಾಡಿನ ಸರ್ವಕಾಲಿಕ ಆದರ್ಶ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ.